ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತೊಂದು ಒಳ್ಳೆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಯಾವಾಗ್ಲೂ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರ ಈ ತರ ಕ್ರಿಸ್ಪಿ ಆಗಿರುವಂತ ಸಾಬುದಾನಿ ದೋಸೆ ಒಂದ್ಸರ್ತಿ ಟ್ರೈ ಮಾಡ್ರಿ. ಬರ್ರಿ ಈ ರೆಸಿಪಿ ಹೆಂಗ್ ಮಾಡೋದಂತ ನೋಡಮ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ಸಾಬುದಾನಿ ತಗೊಂಡೇನ್ರಿ. 2 ಕಪ್ ಆಗೋಷ್ಟು ರೇಷನ್ ಅಕ್ಕಿ ತಗೊಂಡೇನ್ರಿ. ನೆಕ್ಸ್ಟ್ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕೊಂಡೇನ್ರಿ. 1-2 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಂಡೇನ್ರಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕೊಂಡೇನ್ರಿ. ಇದನ್ನ ಏನ್ ಮಾಡ್ಕೋಬೇಕ್ರಿ, 1-2 ನೀರೊಳಗ ಸ್ವಚ್ಛಗೆ ತೊಳೆದು ತಗೋಬೇಕಾಗತ್ರಿ. ಇವಾಗ ನೋಡ್ರಿ, ನಾನ್ ತೊಳೆದು ನೀರ್ ಹಾಕಿ ಇದನ್ನ 1-2 ಅವರ್ ನೆನ್ಸಿಡ್ಬೇಕಾಗತ್ ನೋಡ್ರಿ. 2 ಅವರ್ ಟೈಮ್ ಇತ್ತಂದ್ರ 2 ಅವರ್ ನೆನ್ಸ್ರಿ, ಇಲ್ಲ ಅಂದ್ರ 1 ಅವರ್ ನೆನ್ಸಿದ್ರ ಕೂಡ ನಡಿತೈತ್ ನೋಡ್ರಿ. ಇಲ್ಲಿ ನೋಡ್ರಿ, ಸಾಫ್ಟ್ ಆಗಿ ಸಾಬುದಾನಿ ಕೂಡ ನೆಂದವ್ರಿ. ಇದನ್ನ ಏನ್ ಮಾಡೋದ್ರಿ, ಇವಾಗ ನೀರ್ ತೆಗೆದು ಮಿಕ್ಸಿ ಜಾರಿ ಒಳಗ್ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ. ಮೆತ್ತಗ ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ ನೋಡ್ರಿ ಈ ತರ. ಇವಾಗ ನೆಕ್ಸ್ಟ್ ಏನ್ ಮಾಡೋದ್ರಿ, ಇದನ್ನ ತೆಗೆದು ಒಂದ್ ಬೌಲ್ದಾಗ ಹಾಕಿಡುಮಂತ್ರಿ. ಇದನ್ನೇನಾದ್ರೂ ಇದು ಕೂಡ ಹಿಟ್ಟು ಕೂಡ ಅಷ್ಟೇ ರೀ, ಓವರ್ ನೈಟ್ ಬಿಟ್ರೆ ಬಾಳೆ ಮಸ್ತಾಗಿ ಉಬ್ಬ್ ಬರ್ತೈತ್ರಿ. ಇಲ್ಲ ಅರ್ಜೆಂಟ್ ಆಗಿ ಮಾಡ್ಬೇಕಂದ್ರ 1 ಅವರ್ ನೆಂದ್ರ ಸಾಕ್ ನೋಡ್ರಿ. ಇಲ್ಲಿ ನೋಡ್ರಿ, ನಾನು ಓವರ್ ನೈಟ್ ಬಿಟ್ಟಿದೆ ರೀ. ಯಾವ ರೀತಿ ಉಬ್ಬಿ ಬಂದೈತ್ರಿ ನೋಡ್ತಾ ಇರ್ಬೋದ್ರಿ. ಎಷ್ಟು ಸಾಫ್ಟ್ ಆಗಿ ಹಿಟ್ಟು ಕೂಡ ಉಬ್ಬೈತ್ರಿ, ಮತ್ತ ಅಷ್ಟೇ ಸಾಫ್ಟ್ ಆಗಿ ಹಿಟ್ಟು ಕೂಡ ಆಗೈತ್ ನೋಡ್ರಿ. ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳತೀನಿ ನೋಡ್ರಿ. ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳತೀನಿ ನೋಡ್ರಿ. ಈಗ ಇದು ಹಿಟ್ಟ ದೋಸೆಗೆ ರೆಡಿ ಆಗೈತ್ರಿ. ಬರ್ರಿ ದೋಸೆ ಹಾಕೊಂಬಂತ್ರಿ. ಇಲ್ಲಿ ನೋಡ್ರಿ, ದೋಸಾ ತವಾಕ ಸ್ವಲ್ಪ ನೀರ್ ಈ ತರ ಚುಮುಕಿಸಿ ನೆಕ್ಸ್ಟ್ ದೋಸೆ ಹಾಕ್ಬೇಕು ನೋಡ್ರಿ. ಇವಾಗ ನಾನು ದೋಸೆ ಹಾಕಿ ತೋರಿಸ್ತೀನಿ ನೋಡ್ರಿ. ಇದು ನಾನ್ ಸ್ಟಿಕ್ ತವಾದಾಗ ನಾನು ಸಾಬುದಾನಿ ದೋಸೆ ಅನ್ನೋದು ಹಾಕೊಡತ್ತೀನ್ರಿ. ನಾನ್ ಸ್ಟಿಕ್ ತವಾ ಮೇಲೆ ನೀವು ದೋಸೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಇರ್ತೈತ್ ನೋಡ್ರಿ. ಇವಾಗ ನೋಡ್ರಿ, ದೋಸೆನ ಇನ್ನ ರುಚಿಯಾಗಿ ಮಸ್ತಾಗಿ ತಿನ್ನಕ್ ಟೇಸ್ಟಿಯಾಗಿ ಮಾಡಾಕ ಪುಡಿ ಮಸಾಲ ಕೂಡ ಅದ್ರ ಮೇಲೆ ಹಾಕತ್ತೀನಿ ನೋಡ್ರಿ. ನಿಮ್ ಕಡೆ ಇತ್ತಂದ್ರ ಹಾಕೋಬಹುದ್ರಿ, ಇಲ್ಲ ಸ್ಕಿಪ್ ಮಾಡ್ಬೋದ್ರಿ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ, 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ನೀವು ಬೇಕಂದ್ರ ತುಪ್ಪ ಕೂಡ ಹಾಕೋಬಹುದು ನೋಡ್ರಿ. ತುಪ್ಪ ಹಾಕೋದ್ರಿಂದ ಮತ್ತಿಟ್ಟು ಟೇಸ್ಟ್ ಡಬಲ್ ಆಗುತ್ತೆ ನೋಡ್ರಿ. ಇಲ್ಲಿ ನೋಡ್ರಿ, ಕ್ರಿಸ್ಪಿ ಸಾಬುದಾನಿ ದೋಸೆ ರೆಡಿ ಐತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದ್ ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಮನಿ ಮಂದೆಲ್ಲ ಇಷ್ಟಪಟ್ಟು ತಿನ್ನೋದ್ರಾಗ ಡೌಟೇ ಇಲ್ಲ ನೋಡ್ರಿ. ಈಜಿ ಐತ್ರಿ, ಸಿಂಪಲ್ ಐತ್ರಿ, ಫಟಾಫಟ್ ಅಂತ ಮಾಡ್ಕೋಬಹುದು ನೋಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.